ಊಟಕ್ಕೆ ಇಲ್ದಿದ್ರ ಹೊಟ್ಟೆಗೆ, ರೈಟ್? ಸೊ ಓಕೆ, ನೆಕ್ಸ್ಟ್ ಏನಾಗುತ್ತೆ ಹೊಟ್ಟೆಗೆ ಊಟ ಇಲ್ದಿದ್ರೆ ಅಥವಾ ಆರೋಗ್ಯ ಕೆಡುತ್ತೆ. ಮತ್ತೆ ಓಕೆ, ಮತ್ತೆ ನಾವು ಊಟ ತಿನ್ನಲಿಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಬಹಳ ರೋಗಗಳು ಬರ್ತವೆ. ಓಕೆ, ರೋಗಗಳು ಬರ್ತವೆ. ನಾವು ಊಟ ತಿನ್ನಲಿಲ್ಲ ಅಂದ್ರೆ ಶೂಸ್ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಓಕೆ, ನೆಕ್ಸ್ಟ್ ಸೊ ಊಟ ತಿಂದಿದ್ರೆ ಇಷ್ಟು ನೋವುಗಳಿದೆ, ಇಷ್ಟು ಕಾಯಿಲೆಗಳಿದೆ, ಇಷ್ಟು ಡಿಸ್ಟರ್ಬೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತು, ರೈಟ್? ಅದೇ ರೀತಿಯೇ ಬಾಡಿಗೆ ಹೆಂಗೆ ಊಟ ಇಲ್ದಿದ್ರೆ ಇಷ್ಟು ನೋವುಗಳು ಬರ್ತಾವೋ, ಅದೇ ರೀತಿಯೇ ಮೈಂಡ್ಗೂ ಊಟ ಇಲ್ಲ ಅಂದರೆ, ಮನಸ್ಸಿಗೆ, ಮೈಂಡ್ಗೆ, ಬ್ರೈನ್ಗೆ ಊಟ ಇಲ್ಲ ಅಂದರೆ ನಾನಾ ರೀತಿ ಕಾಯಿಲೆಗಳು ಬರ್ತವೆ. ಏನದು? ಎನಿಬಡಿ ನೋಡೋಣ, ನಿಮ್ಮಲ್ಲಿ ಯಾರು ಟ್ಯಾಲೆಂಟ್ ಇದ್ದೀರಿ? ಬಿಕಾಸ್ ಐ ವಿಲ್ ಅಪ್ಲೋಡ್ ಇನ್ ಯೂಟ್ಯೂಬ್ ದಿಸ್. ನೀವು ಮಾತಾಡಿದ್ರೆ ನಿಮ್ಗೆ ಟ್ಯಾಲೆಂಟ್ ಇದೆ ಅಂತ, ಇಲ್ಲ ಅಂದರೆ ಯಾವ ಮಟ್ಟದಲ್ಲಿದ್ದೀರಿ ಇನ್ನೂ ನೀವು ಅನ್ನೋದು ನಿಮ್ಮ ಪೇರೆಂಟ್ಸ್ಗೂ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ವಾಟ್ ಇಸ್ ದೇರ್? ಸೊ ಯಾ ಸರ್, ನಮಗೆ ಮೈಂಡ್ ಫುಡ್ ಅನ್ನೋದಿದ್ರೆ ನಾವೆಲ್ಲಾದ್ರೂ ಹೋದ್ರೆ ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳು. ಇಲ್ದಿದ್ರೆ ಸರ್, ನಾವೆಲ್ಲಾದ್ರೂ ಹೋದ್ರೆ ಅವ್ರು ಯಾವ್ದಾದ್ರು ಒಂದು ಭಾಷೆ ಮಾತಾಡ್ತಾರೆ ಸರ್, ಅದು ನಮಗೆ ಅರ್ಥ ಆಗಲ್ಲ. ಸೊ ಮೈಂಡ್ ಫುಡ್ಗೂ ಅದಕ್ಕೂ ಸಂಬಂಧ ಇಲ್ಲ. ನೆಕ್ಸ್ಟ್ ಎನಿಬಡಿ ನಾನು ಹೇಳ ಒಂದು ಪಾಯಿಂಟ್. ಸೊ ಬಾಡಿಗೆ ಹೆಂಗೆ ಊಟ ಇಲ್ದಿದ್ರೆ ಇಷ್ಟು ರೋಗಗಳು ಅಂತ, ಇಷ್ಟು ತಾಪತ್ರೆಗಳು ಅಂತ ಹೇಳಿದ್ರು, ಹಂಗೆ ರೀತಿಯೇ ಮನಸ್ಸಿಗೆ ಊಟ ಇಲ್ಲ ಅಂದರೆ ಮನೋರೋಗ ಬರುತ್ತೆ. ಏನು ಬರುತ್ತೆ? ಮನೋರೋಗ ಬರುತ್ತೆ. ಸಪ್ಪೆ ಮುಖ ಹಾಕೊಂಡು ಹಂಗೇ ಇರ್ತೀರಿ. ಈ ದುಡ್ಡಿದ್ರೂ ಖರ್ಚು ಮಾಡೋಕ್ಕೆ ಮನಸ್ಸು ಬರಲ್ಲ. ಆರೋಗ್ಯ ಚೆನ್ನಾಗಿದ್ರೂ ಕೂಡ ಏನೋ ಒಂಥರ ಜೀವನದಲ್ಲಿ ಕಳ್ಕೊಂಡಂಗೆ. ಇವೆಲ್ಲ ನೋಡಿದರೆ ಯಾರಾದರೂ ಯಾವಾಗ ನೋಡಿದ್ರು ಸಪ್ಪೆ ಮುಖ ಹಾಕೊಂಡಿರ್ತಾರೆ. ವೈ? ದೇರ್ ಇಸ್ ನೋ ಮೈಂಡ್ ಫುಡ್. ಯಾರ ಕೈಯಲ್ಲಿ ಉಗುಳಿಸ್ಕೊಂಡಿರಲ್ಲ. ಯಾವಾಗ ನೋಡಿದ್ರು ಯಾರು ಚೆನ್ನಾಗಿ ಮಾತಾಡಿಸಿರಲ್ಲ. ಮೈಂಡ್ಗೆ ಊಟ ತಿಂದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಯಾರು ಹೊಗಳಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ನಿಮ್ಮ ಜೊತೆಯಲ್ಲಿ 10 ನಿಮಿಷ ಕಾಲ ಕಳೆಯಲ್ಲ, ನಿಮ್ಮ ಜೊತೆಯಿಂದ ಪ್ರೀತಿಯಿಂದ ರಿಲೇಟಿವ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ ಆಗಿ ಬಿಟ್ಟಾಕ ಯಾವಾಗ ನೋಡಿದ್ರೆ ಸಪ್ಪೆ ಮುಖಂಡು ಹಂಗೆ ಬಿದ್ದಿರ್ತೈತೆ ಅಂತ ಸೈಡ್ಗೆ ಹೋಗ್ತಾರೆ. ಯಾರು ಚಿಕ್ಕ ಮಕ್ಕಳಲ್ಲಿ ನೋಡ್ರಿ, ಕ್ಯೂಟಾಗಿ ಅಥವಾ ಚೆನ್ನಾಗಿ ಮಾತಾಡ್ಕೊಂಡು ಒಂದು ರೀತಿ ಎಂಥೂಸಿಯಾಸಮ್ ಇರೋಂಥ ಮಕ್ಕಳನ್ನೇ ಬಾಪುಟ್ಟಿ ಅಂತ ಎತ್ಕೊಂತಾರೆ. ಸಪ್ಪೆ ಮುಖ ಹಾಕೊಂಡಿದ್ರೆ ಬಿಟ್ಟಾಕಿ ಎಲ್ಲ ಒಂದು ಹತ್ರ ಆಡ್ಕೊಂಡಿರ್ತೈತೆ ಅಂತ ಬಿಸಾಕ್ತಾರೆ. ಆ ಕಡೆ ಬಿಸಾಕ್ತಾರೆ. ದಟ್ ಮೀನ್ಸ್ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸೊ ವಿಚ್ ಏರಿಯಾ ಯು ಆರ್ ಇನ್, ನೀವು ಏನಾಗಬೇಕು? ಅಫಿಷಿಯಲ್ಸು ಅಷ್ಟೇ, ಎಲ್ಲಾದರೂ ಒಂದು ಕೆಲಸಕ್ಕೆ ಅಂತ ಹೋದಾಗ ಆಫೀಸರ್ಸ್ಗೆ ಅಂತಾನು ಸಪ್ಪೆ ಮುಖ ಹಾಕೊಂಡು ಏನೋ ಅಂತ ಇರ್ತಾರೆ. ಅವ್ರನ್ನ ಯಾರು ಮಾತಾಡ್ಸೋ ಹೋದ್ರೆ ಕೆಲಸ ಆಯಿತು, ಇಲ್ಲಾಂದ್ರೆ ಬಿಟ್ಟಾಗ ಏನಮ್ಮ ಸಮಾಚಾರ, ಏನು ಬೇಕು ನಿಮಗೆ ಅಥವಾ ಖುಷಿಯಾಗಿ ಅವ್ರ ಮೈಂಡ್ ಫುಡ್ ಇರುತ್ತೆ. ಅವ್ರು ಖುಷಿ ಪರವಾಗಿಲ್ಲ, ಅವ್ರು ಚೆನ್ನಾಗಿ ಮಾತಾಡಿಸ್ತಾರಲ್ಲ, ಯಾವಾಗ ದಾರಿಯಲ್ಲಿ ಸಿಗ್ತಾರೆ ನಮಸ್ಕಾರ ಸಾರ್ ಅಂತೀವಿ. ನಿಮ್ಮ ಕ್ಲಾಸ್ ಟೀಚರ್ಸು ಅಷ್ಟೇ, ಎಷ್ಟೋ ಜನ ಏನೋ ಒಂದು ರೀತಿ ಜೀವನದಲ್ಲಿ ಎಲ್ಲ ಕಳ್ಕೊಂಡಾಗ ಏನಕ್ಕಪ್ಪ ಈ ಫೀಲ್ಡ್ಗೆ ಬಂದ್ವಿ, ಟೀಚರ್ ಜಾಬ್ ಬೇಕಾಗಿತ್ತು, ಅದು ಇದು ಅಂದ್ಕೊಳ್ಳೋರು ಇದ್ದಾರೆ. ಅದೇ ರೀತಿಯೇ ನೀವು ಫೇವ್ರೆಟ್ ಟೀಚರ್ಸ್ ಅಂತ ಯಾರನ್ನ ಅಂದ್ಕೊಳ್ತೀವಿ? ಖುಷಿಯಿಂದ ಮಾತಾಡ್ಸೋರನ್ನ, ಹೇಳ್ಬೇಕಾಗಿರೋದನ್ನ ಖುಷಿಯಿಂದ ಹೇಳೋವಂಥವ್ರನ್ನ, ಎಂಥ್ಯೂಸಿಯಾಸಮ್ ಇರೋವಂಥವ್ರನ್ನ. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ಮೈಂಡ್ ಫುಡ್. ಸೊ ಯಾರಾದರೂ ನೀವು ವರ್ಬ್ಸ್ನ ಫುಲ್ ಫಾಸ್ಟಾಗಿ ಏನೋ ಇಷ್ಟು ಫಾಸ್ಟಾಗಿ ಹೇಳ್ತೀನಿ, ನೀನು ಎಲ್ಲಿ ಕಲ್ತಿದ್ದು? ನಾನು ಇಂಥ ಹತ್ರ ಹೋಗಿದ್ದೆ ಸರ್, ಹಿಂಗೆ ಕಲ್ತು ವಾವ್ ಶಬಾಷ್ ಅಂತ ಬೆಂತಿಡ್ತಾರೆ. ಅಲ್ಲಿಗೆ ನಿಮ್ಮ ಮೈಂಡ್ ಫುಡ್ ಅಲ್ವಾ? ಸೊ ಈ ರೀತಿ ನೀವು ಏನೇ ಕೆಲಸ ಮಾಡಲಿ, ಹಳ್ಳಿಗಳವರು ಓದದೇ ಇರೋದು ಬರಲ್ಲ, ಇದು ಲೆಕ್ಕ ಇಲ್ಲಿ. ಈ ಹಳ್ಳಿಗಳವ್ರು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಏನಮ್ಮ ಇಷ್ಟು ಸೂಪರಾಗಿ ಅಡುಗೆ ಮಾಡಿದ್ದೀವಿ, ಒಂದು ಹೋಟ್ಲ್ ಹಾಕೊಂಡಿದ್ರಿ ಯಾವ ಮಟ್ಟಕ್ಕೋ ಬೆಳೆದು ಬಿಡ್ತೀವಿ ಅಂತ ಹಳ್ಳಿ ಮನಕ್ಕೆ ಯಾರಿಗಾರ ಹೇಳಿ, ಅಜ್ಜಿಗೋ ಆಂಟಿಗೋ ಯಾರಿಗಾರ, ಅವ್ರು ಯಾವ ಮಟ್ಟಕ್ಕೆ ಹೌದಾ ನಾನು ಈ ಥರ ಎಲ್ಲ ಮಾಡ್ತೀನ ವಾವ್ ಅಂತ ಅವ್ರಿಗನ್ಸುತ್ತೆ. ಅದೇ ಮೈಂಡ್ ಫುಡ್ ಅವ್ರಿಗೆ. ಬರೀ ಓದೋದೇ ಅಲ್ಲ, ನಾವು ಮಾಡೋ ಕೆಲಸದಲ್ಲಿ ನಮಗೆ ಮೈಂಡ್ ಫುಡ್ ಬೇಕು, ರೈಟಾ? ನೀವು ಇಷ್ಟು ಜನ ಸ್ಕೂಲಲ್ಲಿ ನೀವು ನೋಟ್ಬುಕ್ ಎತ್ಕೊಂಡು ಹೋಗ್ರಿ, ವ್ಯಾಲ್ಯೂಯೇಟ್ ಮಾಡ್ಕೊಂಡು ಒಬ್ಬೊಬ್ರದ್ದೇ ಹೋಗ್ತಾ ಇರ್ತಾರೆ. ಯಾರೋ ಒಬ್ಬರು ಡೆಕೋರೇಷನ್ ಹಾಕಿ ಚೆನ್ನಾಗೆಲ್ಲ ಫಿಗರ್ಸ್ ಎಲ್ಲ ಹಾಕಿ ಬರೆದಿರ್ತಾರೆ, ನೀಟಾಗಿ ಡೆಕೋರೇಷನ್ ಮಾಡಿ ಬೈಂಡೆಲ್ಲ ಹಾಕಿ. ಅವ್ರು ವ್ಯಾಲ್ಯೂಯೇಟ್ ಮಾಡಿಬಿಡ್ತಾರೆ, ಎಷ್ಟು ಸಕ್ಕದ ಬರೋದು ನೋಡ್ರಿ. ನೀವು ಬರೀತೀರಿ ನೋಟ್ಸು, ನೋಡ್ರಿ ಇವ್ರು ಎಷ್ಟು ಚೆನ್ನಾಗಿ ಬರ್ದವಳು ಅಂತೇಳ್ಬಿಟ್ಟು ನಿಮ್ಮ ಹೆಸರು ಅನೌನ್ಸ್ ಮಾಡಿ ಅಲ್ಲೇನಾದರೂ ಒಂದು ಗಿಫ್ಟು ಅಥವಾ ಒಂದು ಅಪ್ರಿಷಿಯೇಟು ಒಂದು ಕ್ಲಾಪ್ಸ್ ಹೊಡಿಸಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ, ಆ ಖುಷಿ ಆಗೋದೇ ಮೈಂಡ್ ಫುಡ್. ಓಕೆ, ಆರ್ ಯು ಹ್ಯಾಪಿ? ಓಕೆ, ಹೊಟ್ಟೆ ಕೊಟ್ಟಂಥ ಊಟದ ವಿಷಯದನ್ನ ಅಷ್ಟೇ ಇಂಪಾರ್ಟೆನ್ಸ್ ಮನಸ್ಸಿಗೂ ಕೊಡ್ತೀರಾ? ಡು ಯು ಗಿವ್? ದಟ್ ಈಸ್ ವಾಟ್. ಯಾಕೆ ಎಂಥ್ಯೂಸಿಯಾಸಮ್. ನೀವು ನಾಳೆ ಬೆಳಗ್ಗೆ ಮದುವೆಯಾಗಿ ಎಲ್ಲ ನೀವು ಗಂಡನ ಮನೆಗೆ ಹೋಗ್ಬೇಕಾದ್ರು ಅದನ್ನು ಕಾಪಾಡ್ಕೋಬೇಕು. ನಾನು ಅಲ್ಲಿ ಹೋಗುನು ಬೆಳಗ್ಗೆ 5 ಗಂಟೆಗೆ ಎದ್ದುಬಿಡು, ವಾವ್ ನನ್ನ ಸೊಸೆನಪ್ಪ ಎಷ್ಟು ಬೇಗ ಎದ್ದು ಹೇಳ್ತಾಳೆ, ಎಲ್ಲ ಕೆಲಸ ಮಾಡ್ಕೊಂಡು. ಮೈಂಡ್ ಫುಡ್ ಅಲ್ಲ ಅದು? ಏನಮ್ಮ ನಿಮ್ಮ ಅತ್ತೆ ನಿಮ್ಮ ಬೋಲೆ ಹೊಗಳ್ತಾಳೆ ಅಂತಾರ ಇಲ್ಲ, ಶ್ರುತಿ ಅಂತಾರ ಇಲ್ಲ ಅದನ್ನ ನಾನು ಹೇಳೋದು. ನೀವು ಇದನ್ನೆಲ್ಲ ಯೋಚನೆ ಮಾಡಿ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು. ಅದೇ ನೀವು 7 ಗಂಟೆಗೆ ಎದ್ದು ಏನು ಎತ್ತು ಬಿಡು ಅನ್ಕೊಂಡಿದ್ರೆ, ಅಯ್ಯೋ ಬಿಡಮ್ಮ ಏನಕ್ಕೆ ತಂದ್ರು ಅವಳನ್ನ ಅಂತ ಹೇಳಿದ್ರು ಊರು ಪೂರ್ತಿ ಅವರು, ಅಯ್ಯೋ ಅವ್ರದ್ದು ಅತ್ತೆ ಉಗಿತಾರೆ, ಅವ್ರ ಮಾವನ ಉಗಿತಾರೆ, ಅಷ್ಟಿಷ್ಟು ಉಗಿಯಲ್ಲ, ಏನು ತಗೊಂಬಂದ್ರು ಆ ಹುಡುಗಿನ ಅಂತ. ಸೊ ಇದು ಮೈಂಡ್ ಫುಡ್. ಅದು ಏನಕ್ಕೆ ಅಷ್ಟು ಮಾತ್ರ ಉಗಿಸ್ಕೊಂಡು ಊಟ ತಿನ್ನೋದು ಹೊಟ್ಟೆಗ, ರೈಟ್? ದಟ್ ಈಸ್ ವಾಟ್ ಯು ಅಂಡರ್ಸ್ಟುಡ್ ಬಾಯ್ಸ್?
ಸೊ ದಿಸ್ ಇಸ್ ವಾಟ್ ಅವೇ. ಸೊ ಈ ಕ್ಲಾಸಲ್ಲೂ ಅಷ್ಟೇ ಹೆಣ್ಮಕ್ಳು ಒಂದಿಷ್ಟು ಜನ ಬಂದಿದ್ವಿ, ಗಂಡು ಮಕ್ಳು ಅಷ್ಟು ಜನ ಬಂದಿದ್ದಾರೆ. ಅಲ್ಲಿಗೆಲ್ಲೋ ಒಂದು ಕಡೆ ಹೆಣ್ಮಕ್ಳು ಜಾಸ್ತಿ ಅನ್ನೋದು ನಿಮಗೆ ಪ್ರೌಡ್ ಫೀಲ್ ಆಗುತ್ತಲ್ಲ. ಅವ್ರಿಗೆಲ್ಲೋ ಒಂದು ಕಡೆ ನಾವು ಕಡಿಮೆ ಒಂದಿಬ್ರು ಮೂವರು ಬಂದಿದ್ವಿ ಅನ್ನೋಂಥ ಮೈಂಡ್ ಕಡಿಮೆ ಊಟ ಅಲ್ಲ ಅದು. ಸೊ ಜಸ್ಟ್ ಲೈಕ್ ದಸ್ ಯು ಅಂಡರ್ಸ್ಟುಡ್ ನಾವು. ನಿಮ್ಮ ಲೈಫಲ್ಲಿ ಈ ರೀತಿ ಒಂದು ಚಾಪ್ಟರ್ನ ಯಾರಾದರೂ ಹೇಳ್ಕೊಟ್ಟಿದ್ರಾ? ನಿಮ್ಮ ಕ್ಲಾಸಲ್ಲಿ ABCD ಹೇಳ್ಕೊಡ್ತಾರೆ, ಬರೆಯೋದು ಹೇಳ್ಕೊಡ್ತಾರೆ, ಓದೋದು ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಅವ್ರ ಡ್ಯೂಟಿನೇ ಅದು. ಆದರೆ ಅದನ್ನೆಲ್ಲನೂ ಕೂಡ ತೃಪ್ತಿಯಿಂದ ಮನ್ಸು ಕತ್ಸ್ಕೋಬೇಕು, ತೃಪ್ತಿಯಿಂದ ಹೊಟ್ಟೆಗೆ ಹತ್ಸ್ಕೋಬೇಕು, ತೃಪ್ತಿಯಿಂದ ಭವಿಷ್ಯಕ್ಕೆ ಹೋಗ್ಬೇಕು. ಅದನ್ನು ಯಾರಾದರೂ ಹೇಳ್ಕೊಡ್ತಾರೆ? ಈಗ ಅರ್ಥ ಆಯ್ತಾ ನಮ್ಮ ಗೂಗಲ್ ಅಂದರೆ? ಈಗ ಅರ್ಥ ಆಯ್ತಾ ಧನಶ್ರೀ ಫೌಂಡೇಶನ್ ಅಂದರೆ? ಈಗ ಅರ್ಥ ಆಯ್ತಾ ನೀವು ಯಾಕೆ ಮೆಂಬರ್ಶಿಪ್ ತೊಗೊಂಡ್ರಿ ಅಂತ? ಈಗ ಅರ್ಥ ಆಯ್ತಾ ನಿಮ್ಮ ಪೇರೆಂಟ್ಸ್ ಯಾಕೆ ಹೀರೋಗ್ಲು ಹೀರೋಯಿನ್ ಆಗ್ಲಾಗ್ತಾರೆ ನಿಮ್ಮ ವಿಷಯದಲ್ಲಿ ಅಂತ? ದಿಸ್ ಈಸ್ ವಾಟ್ ದ ಥಿಂಗ್ ಅಟ್ ಆಲ್. ಓಕೆ, ಸೊ ಈಗ ಹೇಳ್ರಿ, ಆರ್ ಯು ಹ್ಯಾಪಿ ಸ್ಟೂಡೆಂಟ್ಸ್ ಆರ್ ನಾಟ್? ಓಕೆ, ಗುಡ್.